ಗೋಧಿ ಹಿಟ್ಟು, ಹಲಸಿನ ಗಟ್ಟಿ ಹಾಗೂ ಸ್ವಲ್ಪ ತುಪ್ಪ, ಅದರ ಜೊತೆ ಒಂದು ಬ್ಲ್ಯಾಕ್ ಟೀ ಇದ್ದರೆ ಸೂಪರ್ ಟೇಸ್ಟ್. ಎಲ್ಲ ಟ್ರೈ ಮಾಡಿ. ಗೋಧಿ ಹಿಟ್ಟಿನ ಬಾಳೆಹಣ್ಣು ಗಟ್ಟಿ ಇದೆಲ್ಲ ನೈಸರ್ಗಿಕವಾಗಿ ಸಿಗೋದನ್ನೇ ತೋರಿಸ್ತಾ ಇದ್ದೇನೆ. ಈ ಸೀಸನಲ್ಲಿ ಈಗ ಮಾಡಿದರೆ ಆಯಿತು, ಈ ಒಂದು ತಿಂಗಳು. ಮತ್ತು ಬರೋ ತಿಂಗಳಿಂದ ಹಲಸಿನ ಹಣ್ಣು ಸಿಗೋದಿಲ್ಲ, ಪುನಃ ಒಂದು 6 ತಿಂಗಳು ವೆಯ್ಟ್ ಮಾಡಬೇಕು. ಆರ್ಟಿಫಿಷಿಯಲ್ ಆಗಿ ಬೆಳೆದಂಥ ಸಿಗ್ತದೆ, ಆದರೆ ಆ ಟೇಸ್ಟ್ ಸಿಗೋದಿಲ್ಲ, ಇಷ್ಟು ಯಥೇಚ್ಛವಾಗಿ ನಮಗೆ ಸಿಗೋದಿಲ್ಲ. ಹಾಗಾಗಿ ಇದು ಟ್ರೈ ಮಾಡೋರು ಈಗಲೇ ಟ್ರೈ ಮಾಡಬೇಕು. ಇನ್ನು 1 ತಿಂಗಳು ಕಳೆದ್ರೆ ಹಲಸಿನ ಹಣ್ಣು ಸಿಗೋದಿಲ್ಲ, ಮತ್ತು ಮುಂದಿನ ವರ್ಷ ಅದಕ್ಕೆ ಕಾಯಬೇಕು. ತುಂಬ ಟೇಸ್ಟಿಯಾಗಿದೆ. ಇದಕ್ಕೆ ಬೇಕಾದ ಮೇಯ್ನ್ ಇಂಗ್ರೀಡಿಯೆಂಟ್ ಗೋಧಿ ಹಿಟ್ಟು. 1 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಇದರೊಂದು 1/4 kg ಗೋಧಿ ಹಿಟ್ಟಿದೆ, 1/4 kg 300 ಗ್ರಾಮ್ಸಿನಷ್ಟು, 1/4 kg. ಹಾಗೂ 1 ಬೌಲ್ ಹಲಸಿನ ಸೊಳೆ ತೆಗೆದುಕೊಂಡಿದ್ದೇನೆ. 1 ಕಪ್ ತೆಂಗಿನ ತುರಿ ಹಾಗೂ ಬೆಲ್ಲ. ತೆಂಗಿನ ತುರಿ ಸುಲಭ ಉಪಾಯಕ್ಕಾಗಿ ಮಿಕ್ಸಿ ಜಾರಲ್ಲಿ ಹಾಕಿದೆ. ಅದು ತೆಂಗಿನಕಾಯಿ ಚಟ್ನಿಯಾಗಿ ಆಯಿತು. ಸ್ವಲ್ಪ ನೀರಿನ ಪಸೆ ಇತ್ತು, ಅದ ಕಾರಣ ಗರಿ ಬರಲಿಲ್ಲ, ಪರವಾಗಿಲ್ಲ. ನಮಗೆ ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆಲ್ಲ ಮೊದಲಿಗೆ ಹಲಸಿನ ಸೊಳೆಯನ್ನು ಬಿಡಿಸಿಕೊಳ್ಳೋಣ. ಹಲಸಿನ ಸೊಳೆಯನ್ನು ಬಿಡಿಸಿ ಕ್ಲೀನಾಗಿ ಬಿಡಿಸ್ಬೇಕು. ಬಿಡಿಸಿ ಒಂದು ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ಇದನ್ನು ಕುಕ್ಕರಲ್ಲಿ ಹಾಕಿ ಒಂದು 2 ಸೀಟ್ ತೆಗಿಬೇಕು, 2 ಅಥವಾ 3. ತುಂಬ ಗಟ್ಟಿಯಾಗಿದ್ದರೆ 3, ಸ್ವಲ್ಪ ಹಣ್ಣು ಬಿಜಿ ಬಿಜಿಯಾಗಿದ್ದರೆ 2 ಸಾಕು. ಸರಿಯಾಗಿ ಬೇಯಬೇಕು ಹಲಸಿನ ಹಣ್ಣು. ಇದನ್ನು ನಾವು ಗ್ರೈಂಡ್ ಮಾಡೋದಿಲ್ಲ, ಸರಿ ಹೀಗೆ ಬೇಯಿಸೋದು. ಅದ ಕಾರಣ ಚೆನ್ನಾಗಿ ಬೇಯಬೇಕು. ನಾನು ಒಂದು 3 ಸೀಟಿ ತೆಗೆದುಕೊಳ್ತೇನೆ. ನಾನು ಕುಕ್ಕರಲ್ಲಿ ಸರಿಯಾಗಿ ಬೇಯಬೇಕಿದ್ರೆ 3 ಸೀಟಿ ಬೇಕಾಗ್ತದೆ. ಹಾಗೆ ಇದನ್ನು ಎಲ್ಲವನ್ನು ತೆಗೆದು 3 ಸೀಟಿ ಬೇಯಿಸ್ಕೊಳ್ತೇನೆ. ಈಗ ನಿಮಗೂ ಹಲಸಿನ ಹಣ್ಣು ಸಿಗ್ಬೋದು. ಮೊದಲನ ಕಾಲದವರೆಲ್ಲ ಎಷ್ಟು ತಿಂತಿದ್ರು ನೀವು ಹೇಳ್ಬೋದು. ಎಲ್ಲ ವೀಡಿಯೋದಲ್ಲಿ ಅವರು ಮೊದಲನ ಕಾಲದ್ದೇ ಮಾಡ್ತಾ ಇದ್ದಾರಲ್ಲ. ಈ ಸೀಸನಲ್ಲಿ ಯಾವ ಸಿಗ್ತದೆ ಅದನ್ನು ಮಾಡೋದು, ಸುಲಭವಾಗಿ ಸಿಗುವಂಥದ್ದು, ಹಾಗೂ ಆರೋಗ್ಯಕ್ಕೆ ಒಳ್ಳೆಯದು. ಇದು ಕಳೆದ ಮೇಲೆ ಮತ್ತೆ ಉಳಿದ ಐಟಮನ್ನು ಮಾಡುವ. ಈಗ ನ್ಯಾಚುರಲ್ ಆಗಿ ಸಿಗುವಂಥದ್ದು. ಮೊದಲವರು 10 ಮಕ್ಕಳನ್ನು ಇರ್ತಿದ್ರು, ಯಾವುದೇ ಸಂಬಳ ಇರಲಿಲ್ಲ, ಏನೂ ಇರಲಿಲ್ಲ, ದಿನ ಕೂಲಿಯಲ್ಲಿ ಇರ್ತಿದ್ರು. ಆದರೆ ಅವರು ಎಂತ ಭೂಮಿ ತಾಯಿಯನ್ನು ನಂಬ್ತಿದ್ರು. ಭೂಮಿಯಲ್ಲಿ ಎಂತ ಸಿಗ್ತದೆ ನ್ಯಾಚುರಲ್ ಆಗಿ ಎಂತ ಬೆಳೀತದೆ ಅದನ್ನೇ ಜಾಸ್ತಿ ತಿಂತಿದ್ರು. ನಮ್ಮಮ್ಮ ಅಂತೂ ಮಳೆಗಾಲದಲ್ಲಿ ನಮಗೆ ಇದೆ ತೊಜಂಕ್, ನುಗ್ಗೆ ಸೊಪ್ಪು, ಹಲಸಿನ ಸೊಳೆ ಉಪ್ಪಿಗೆ ಹಾಕಿದ್ದು, ಹಲಸಿನ ಬೀಜ, ಹಲಸಿನ ಹಣ್ಣಿದು ಗಟ್ಟಿ, ಹಲಸಿನ ಹಣ್ಣಿ ದೋಸೆ, ಇದೇ ತಿಂದು ನಮ್ಮನ್ನು 3 ತಿಂಗಳ ಕಾಲ ನಮ್ಮನ್ನು ಸಾಕ್ತಿದ್ರು. ನಮಗೆ ಇದೇ ಆಶ್ರಯ ಆಗಿತ್ತು. ನಮ್ಮ ಬದುಕಿನ ಆಶ್ರಯವೇ ಈ ಸೀಸನ್ ಸಿಗೋ ಫುಡ್ಡೇ ಆಗಿತ್ತು. ಹಾಗಾಗಿ ಈಗ ನಾವು ತಿನ್ನೋದನ್ನು ತುಂಬ ಕಮ್ಮಿ ಮಾಡಿದ್ದೇವೆ. ಆದ ಕಾರಣ ನಾನು ಇದನ್ನು ಪುನಃ ಸುಲಭದಲ್ಲಿ ಮಾಡುವಂಥದ್ದು. ಎಲ್ಲರೂ ಗಟ್ಟಿ ಮಾಡಲಿಕ್ಕೆ ಕಡಿಬೇಕು, ಅಕ್ಕಿ ನೆನೆಸಬೇಕು, ಹಾಗೆ ಹೀಗೆ ಹೇಳಿ ಗಟ್ಟಿ ಮಾಡೋದೇ ಇಲ್ಲ. ಇದು ಸುಲಭವಾಗಿ ಗೋಧಿ ಹಿಟ್ಟಿಂದ ಮಾಡಿಕೊಳ್ಬೋದು. ಹಾಗೆ ಎಲ್ಲರೂ ಇದನ್ನು ಟ್ರೈ ಮಾಡಬೇಕು. ನಾನು ಎಲ್ಲವನ್ನು ಕ್ಲೀನ್ ಮಾಡಿಕೊಳ್ತೇನೆ. ಮೊದಲನ ಕಾಲದಲ್ಲಿ ಬಡವರು ಶ್ರೀಮಂತರೆಂಬ ಫರಕ್ಕೇನಿಲ್ಲ ಆಯಿತು. ಎಲ್ರಿಗೂ ಕಷ್ಟವೇ. ಎಲ್ಲರ ಮನೆಯಲ್ಲಿ 10 ಮಕ್ಕಳು ಇರ್ತಿದ್ರು, 4-5 ಮಕ್ಕಳಂತೂ ಖಂಡಿತವಾಗಿ ಎಲ್ಲರ ಮನೇಲಿ ಇರ್ತಿದ್ದು. ಈಗ 50 ಆಸ್ಪಾಸಲ್ಲಿರೋರಿಗೆ ಎಲ್ರಿಗೂ ಹಲಸಿನ ಹಣ್ಣಿನ ಮಹತ್ವ, ಹಲಸಿನ ಬೀಜದ ಮಹತ್ವ ಎಲ್ರಿಗೂ ಗೊತ್ತಿರ್ತದೆ. ಎಲ್ಲರೂ ತಿಂದೇ ದೊಡ್ಡವರಾಗಿದ್ದವರು. ಆದರೆ ಈಗಿನ ಈ ನ್ಯೂ ಜನ್ರೇಷನ್ ಮಕ್ಕಳಿಗೆ ಇದು ಗೊತ್ತಿಲ್ಲ. ಆದ ಕಾರಣ ನಾವು ಹೆಚ್ಚೆಚ್ಚು ಇದನ್ನು ಉಪಯೋಗ ಮಾಡಿದರೆ ಅವರು ತಿಂಡಿಯ ಕಲಿತಾರೆ. ಮುಂದಿನ ಪೀಳಿಗೆಗೆ ಅವರು ಅದನ್ನು ತಿನ್ನಿಸ್ಬೋದು. ಇಲ್ಲದಿದ್ದರೆ ಅದನ್ನು ಅವರು ಮುಟ್ಟಿ ನೋಡಲಿಕ್ಕಿಲ್ಲ, ಕೈಯಲ್ಲಂತೂ ಮುಟ್ಲಿಕ್ಕಿಲ್ಲ ಅಂಥ ಮಕ್ಕಳು ಈಗಿನವರೆಲ್ಲ. ನನ್ನ ಮಕ್ಕಳದು ಸರಿ, ಭಾರಿ ಕಷ್ಟ ತಿನ್ನೋದು. ವೆರೈಟಿ ಮಾಡಿದರೆ 1 ಪೀಸ್ ಹೋಗ್ಬೋದು, ಒಂದು ಚಿಕ್ಕ ತುಂಡು ಟೇಸ್ಟ್ ನೋಡ್ತಾನೆ, ಆ ಥರ ಹೇಳುವವರೇ ಇರೋದು ಈಗಿನ. ಆದರೆ ಈಗ ಡಿಫ್ರೆಂಟ್ ಮಾಡಿದರೆ ಒಂದೊಂದು ತಿಂಡಿ ತಿಂದು ಅವರಿಗೊಂದು ಹಲಸಿನ ಹಣ್ಣು ತಿನ್ನೋ ಚಟ ಹಿಡಿದ್ರೆ ಮತ್ತು ಮುಂದಿನ ಪೀಳಿಗೆ ಮಕ್ಕಳಿಗೆ ಅವರು ಇದನ್ನು ತಿನ್ನಿಸ್ತಾರೆ. ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ನ್ಯಾಚುರಲ್ ಸಿಗುವಂಥದ್ದಲ್ಲ. ಆದ ಕಾರಣ ಎಲ್ಲರೂ ಟ್ರೈ ಮಾಡಿ. ಇದಕ್ಕೊಂದು ಸ್ವಲ್ಪ ನೀರು, ಮತ್ತು ಅದು ನೀರು ಬಿಡ್ತದೆ. ಸ್ವಲ್ಪ 1-2 ಸ್ಪೂನಷ್ಟು ನೀರು ಹಾಕಿದ್ದೇನೆ, ಜಾಸ್ತಿ ಹಾಕಲಿಲ್ಲ. ಮತ್ತು ಅದು ನೀರು ಬಿಡ್ತದೆ. ಕುಕ್ಕರ್ಲಿಟ್ಟು ಒಂದು 3 ಸೀಟ್ ತೆಗೆದುಕೊಳ್ಳೋಣ. ಕುಕ್ಕರ್ ಸೀಟಿ ಆಗೋತ್ತಿಗೆ ಒಂದು ಬಾಳೆ ಎಲೆಯನ್ನು ಕ್ಲೀನ್ ಮಾಡಿಕೊಳ್ಳೋಣ. ನೀವು ಯಾವುದ್ರಲ್ಲಿ ಬೇಕಿದ್ದು ಮಾಡಿಕೊಳ್ಬೋದು. ಒಂದು ಇಷ್ಟಿಷ್ಟು ದೊಡ್ಡ ಬಾಳೆ ಎಲೆ ತೆಗೆದುಕೊಳ್ಬೇಕು. ಇಲ್ಲಾದರೆ ಕೆಂಪು ಆಗುವ ಎಲೆ, ತೆಕ್ಕಿದ ಎಲೆ ಅದು ಸಹ ತೆಕ್ಕೊಳ್ಬೋದು. ನಾನಿಲ್ಲಿ ಬಾಳೆ ಎಲೆ ತೆಗೆದುಕೊಂಡಿದ್ದೇನೆ. ಈ ರೀತಿಯಾಗಿ ಬಾಳೆ ಎಲೆಯನ್ನು ಸುಲಭವಾಗಿ ಅರಿಬೋದು. ಸುಲಭದ ಐಡಿಯಾ. ಬಾಳೆ ಕುಕ್ಕರ್ 3 ಸೀಟಿ ಆಗಿದೆ, ಅದು ಬಂದ್ ಮಾಡಿಕೊಳ್ತೇನೆ. ಈ ರೀತಿಯಾಗಿ ಎಲೆಯನ್ನು ಸುಲಭದಲ್ಲಿ ಅರ್ದುಕೊಳ್ಬೋದು. ಇದೇ ಡೈರೆಕ್ಷನ್ ಉಲ್ಟ ಇದ್ದರೆ ಆಯಿತು. ನೋಡಿ, ಒಂದು ಚೆಂದಾಗಿ ಎಲೆ ತೆಗೆದುಕೊಂಡಿದ್ದೇನೆ. ಇದನ್ನು ತೊಳೆದು ತರುವ. ಈಗ ಹಲಸಿನ ಹಣ್ಣು ಚೆನ್ನಾಗಿ ಬೆಂದಿದೆ. ಹೀಗೆ ಬಿಸಿ ಇರುವಾಗ ಇದಕ್ಕೆ ಬೆಲ್ಲವನ್ನು ಹಾಕಿಕೊಳ್ಳೋಣ. ಎಷ್ಟು ಬೇಕಷ್ಟು, ತುಂಬ ಬೇಡ.
ಇದನ್ನು ಕರಗಿಸ್ಕೊಳ್ಳೋಣ. ಇದರಲ್ಲೇ ಈ ಬಿಸಿಯೆಲ್ಲ ಕರಗ್ತದೆ ಇದು ನೋಡಿ. ಎಲ್ಲ ಬೆಲ್ಲವನಿಗೆ ಕರಗಿಸುವ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಬೇಡ, ಬೆಲ್ಲ ಹಾಕ್ತೇವಲ್ಲ ಸಿಹಿಗೆ ಒಂದು ಬ್ಯಾಲೆನ್ಸಿಗೆ ಬೆಲ್ಲ ಎಲ್ಲ ಕರಗಬೇಕು. ಸೊಳಸು ಚೆನ್ನಾಗಿ ಬೆಂದಿದೆ ನೋಡಿ, ಯಾವ ರೀತಿ ಬಂದಿದೆ. ಸಿಹಿ ನೋಡಿಕೊಳ್ಬೇಕು, ತುಂಬ ಚಪ್ಪೆ ಇದ್ದರೆ ಹಾಕಿಕೊಳ್ಬೋದು, ಇಲ್ಲಾಂದರೆ ಅದ ಇದ್ದರೆ ಸಾಕು. ಈಗೆಲ್ಲ ತಿನ್ನುವ ಒಳ್ಳೆ ಆಗ್ತದೆ ಪರಿಮಳ ಕೇಳುವಾಗ. ಸ್ವಲ್ಪ ಏಲಕ್ಕಿ ಹುಡಿ ಇದ್ದರೆ ಹಾಕಿಕೊಳ್ಬೋದು. ನನ್ನ ಹತ್ರ ಇಲ್ಲ ಏಲಕ್ಕಿ ಹುಡಿ, ಇನ್ನು ಗುದ್ದಿ ಹುಡಿ ಮಾಡಲಿಕ್ಕೆ ಸ್ವಲ್ಪ ಉದಾಸೀನ ಆಗ್ತದೆ, ಹಾಕೋದಿಲ್ಲ. ನಿಮ್ಮ ಹತ್ರ ಇದ್ದರೆ ಹಾಕಿಕೊಳ್ಬೋದು. ಈ ಸಂದರ್ಭದಲ್ಲಿ ಹಾಕಿ ಮಿಕ್ಸ್ ಮಾಡ್ಬೋದು ಚೆನ್ನಾಗಿ. ಈಗ ಇದಕ್ಕೆ ತುರಿದಿಟ್ಟಂಥ ತೆಂಗಿನಕಾಯಿನ ಹಾಕಿಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಆಗ್ತದೆ. ಎದೆ ಉರಿ ಅಸಿಡಿಟಿ ಎಲ್ಲ ಇದ್ದವರು ಸ್ವಲ್ಪ ತೆಂಗಿನಕಾಯಿ ಕಮ್ಮಿ ಹಾಕಿದರೆ ಸಾಕು, ಇಲ್ಲದ್ರೆ ಇದು ಹಾಕಿಕೊಳ್ಳಿ. ಎಲ್ಲ ಮಿಕ್ಸ್ ಆಗಲಿ, ಬೆಲ್ಲ ಚಿಕ್ಕ ಚಿಕ್ಕ ತುಂಡು ಉಂಟು ಕರಗಲಿ. ಉಪ್ಪು ಹಾಕಿದರೆ ಮತ್ತೆ ಸರಿ ಮಿಕ್ಸ್ ಮಾಡಬೇಕು ಉಪ್ಪು ಹಾಕಿದ ಕೂಡಲೇ, ಇಲ್ಲಾಂದರೆ ಇದು ಹಲಸಿನ ಹಣ್ಣು ಒಂದು ಮುದ್ದೆ ಅಲ್ಲ, ಒಂದರ ಒಳಗೆ ನಿಂತರೆ ಒಂದೇ ಸೈಡಿಗೆ ಉಪ್ಪು ಹಾಕ್ಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಬೆಲ್ಲ ಚೂರೆಲ್ಲ ಕರಗಬೇಕು. ಎಲ್ಲ ಕರಗಿತ್ತು, ಬಿಸಿಗೆ ಬೆಲ್ಲ ಎಲ್ಲ ಕರಗಿ ಸರಿಯಾಗಿ ಬಂತು. ಈಗ ನಾವು ತೆಗೆದಿಟ್ಟಂಥ ಗೋಧಿ ಹಿಟ್ಟನ್ನು ಸ್ವಲ್ಪವೇ ಹಾಕಿಕೊಳ್ಳೋಣ, ಸ್ವಲ್ಪವೇ ಹಾಕಿಕೊಳ್ಳೋಣ. ಗಟ್ಟಿ ಆಗುವವರೆಗೆ ಒಂದು ಅದಕ್ಕೆ ಇದು ಗಟ್ಟಿ ಅಂಟು ಬರಬೇಕು, ಅಲ್ಲಿವರೆಗೆ ಹಾಕಿಕೊಳ್ಳೋಣ. ಎಲ್ಲ ಹಾಕಲಿಲ್ಲ, ಈಗ ಹಾಕಿ ಮಿಕ್ಸ್ ಮಾಡ್ತಾ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ, ಸ್ಪೂನಲ್ಲಿ ಸರಿಯಾಗೋದಿಲ್ಲ. ಎಲ್ಲವನ್ನು ಹಾಕಿಕೊಂಡಿದ್ದೇನೆ, 1/4 kg. ಈಗ ನಮ್ಮ ಹಿಟ್ಟು ಅದಕ್ಕೆ ರೆಡಿಯಾಗಿದೆ. ಈಗ ಇದನ್ನು ಬಾಳೆಯಲ್ಲಿ ತಟ್ಟಿಕೊಳ್ಳೋಣ. ಕೈಗೆ ಸ್ವಲ್ಪ ನೀರು ತಾಗಿಸ್ಕೊಳ್ಬೇಕು. ಕೈಗೆ ಸ್ವಲ್ಪ ನೀರು ತಾಗಿಸಿ ಚೆಂದ ಬರ್ತದೆ ತಟ್ಟಲಿಕ್ಕೆ ನೋಡಿ. ಈ ಥರ ರೊಟ್ಟಿ ಥರ ತಟ್ಟಿ ಮಡಿಸಿಕೊಳ್ಳು. ಈ ಥರ ಸ್ಟೀಮಲ್ಲಿ ಇಟ್ಟು ಬೇಯಿಸಬೇಕು. ಕೈಗೆ ಸ್ವಲ್ಪ ನೀರು ಹಾಕಿಕೊಳ್ಬೇಕು. ತುಂಬ ಟೇಸ್ಟಾಗಿದೆ, ಹಾಗೂ ಸುಲಭದಲ್ಲಿ ಮಾಡುವಂಥದ್ದು. ಸಂಜೆ ಮಕ್ಕಳಿಗೆ ಶಾಲೆಯಿಂದ ಬರುವಾಗ ಸಹ ಮಾಡಿಕೊಡ್ಬೋದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸಿಹಿ ಇಷ್ಟಪಡೋರಾದರೆ ಬೆಳಿಗ್ಗೆ ಸಹ ಮಾಡಿಕೊಳ್ಬೋದು ನೋಡಿ. ಹಲಸಿನ ಎಲೆ ಗಟ್ಟಿ ಮಾಡೋ ಇನ್ನೊಂದು ಎಲೆ ಇದೆ ತೆಕ್ಕಿ, ಅದರಲ್ಲಿ ಸಹ ಮಾಡಿಕೊಳ್ಬೋದು, ಚೆಂದ ಆಗ್ತದೆ. ಅದರಲ್ಲಿ ಸಹ ಮಾಡ್ಬೋದು. ಒಂದು 10-15 ನಿಮಿಷ ಬೇಯಿಸಬೇಕು. ಇದಕ್ಕೆ ಒಳ್ಳೆ ಮೆಣಸಿನ ಹುಡಿ ಮತ್ತು ಏಲಕ್ಕಿ ಹುಡಿ ಎಲ್ಲ ರೆಡಿ ಇದ್ದರೆ ಹಾಕಿಕೊಳ್ಬೋದು. ನನ್ನ ಹತ್ರ ಯಾವುದು ರೆಡಿ ಇಲ್ಲ ಇತ್ತು. ಇದು ನಿನ್ನೆ ರಾತ್ರಿ ಒಬ್ಬರು ಹಲಸಿನ ಹಣ್ಣು ಕೊಟ್ಟರು. ಈಗ ಬೆಳಿಗ್ಗೆ ಅರ್ಜೆಂಟ್ ಸಾಕೆ ರೆಡಿ ಇದೇ ಮಾಡೋ ಹೇಳಿ ಮಾಡಿದೆ. ಮಾಡುವಾಗ ನಿಮಗೂ ತೋರಿಸೋ ಹೇಳಿ ವೀಡಿಯೋ ಮಾಡಿದೆ. ಬೆಳಿಗ್ಗೆ ಆದ ಕಾರಣ ಎಲ್ಲ ಹುಡಿ ಮಾಡುವಷ್ಟು ಪುರ್ಸೊತ್ತಿಲ್ಲ, ಕೆಲಸಕ್ಕೆ ಹೋಗಲಿಕ್ಕೆ ಲೇಟ್ ಆಗ್ತದೆ. ಆದ ಕಾರಣ ಗಡಿಬಿಡಿಯಲ್ಲಿ ಮಾಡ್ತಾ ಇದ್ದೇನೆ. ಮನೆಯಲ್ಲಿ ಮತ್ತು ಮಕ್ಕಳಿಲ್ಲ, ನಾವಿಬ್ಬರು ದೊಡ್ಡವರೇ ಇರೋದು. ಆದ ಕಾರಣ ಏಲಕ್ಕಿ ಹಾಕದಿದ್ದರೂ ನಡೀತದೆ. ಮಕ್ಕಳಲ್ಲಿ ಇದ್ದರೆ ಸ್ವಲ್ಪ ಏಲಕ್ಕಿ ಒಳ್ಳೆ ಮೆಣಸಿನ ಹುಡಿ ಎಲ್ಲ ಹಾಕಿ ಟೇಸ್ಟ್ ಜಾಸ್ತಿ ಆದಷ್ಟು ಮಕ್ಕಳಿಗೆ ಖುಷಿ ಅಲ್ಲ. ಪರಿಮಳ ಎಲ್ಲ ಬಂದರೆ ಮಕ್ಕಳು ಸುಲಭದಲ್ಲಿ ತಿಂತಾರೆ. ಈಗಿನ ಮಕ್ಕಳಿಗೆ ಫ್ಲೇವರ್ ಇರಬೇಕಲ್ಲ. ಹಾಗೆ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಸುಲಭವಾಗಿ ಮಾಡ್ಬೋದು, ಏನು ಕಷ್ಟ ಇಲ್ಲ. ಹಲಸಿನ ಹಣ್ಣು ಸಿಕ್ಕಿದರೆ ಮಳೆಗಾಲದ ಹಲಸಿನ ಹಣ್ಣು ಹೇಳಿ ಬಿಸಾಡಬೇಡಿ, ಬೇಡ ಅಂತ ಹೇಳಬೇಡಿ. ಯಾರಾದರೂ ಪಕ್ಕದ ಮನೆಯವರೆಲ್ಲ ಕೊಟ್ಟರೆ ತೆಗೆದುಕೊಂಡು ಹೀಗೆ ಟ್ರೈ ಮಾಡಿ, ತುಂಬ ಸುಲಭದಲ್ಲಿ ಮಾಡ್ಬೋದು. ಎಲ್ಲವನ್ನು ಕೂಡ ಮಾಡಿಕೊಂಡಿದ್ದೇನೆ ನೋಡಿ, 7-8 ಆಗಿದೆ. ಈಗ ಇದನ್ನು ಹಬೆಯಲ್ಲಿ ಬೇಯಿಸುವ ಸ್ಟೀಮಲ್ಲಿ. ಈಗ ಕರೆಕ್ಟ್ 20 ನಿಮಿಷ ಆಗಿದೆ. ನಮ್ಮ ಗೋಧಿ ಹಿಟ್ಟಿನ ಹಲಸಿನ ಹಣ್ಣು ಗಟ್ಟಿ ಸರಿಯಾಗಿ ಬೆಂದಿದೆ ನೋಡಿ. ಬಿಸಿ ಬಿಸಿ ಇದೆ, ಬಿಸಿ 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 ನೋಡಿ. ಒಳ್ಳೆ ಬೆಂದಿದೆ, ಒಳ್ಳೆ ಚೆಂದ ಬಂದಿದೆ ನೋಡಿ. ಯಾವ ರೀತಿ ಒಳ್ಳೆ ಟೇಸ್ಟಾಗಿದೆ. ನಿಮಗೆ ಶುಗರೆಲ್ಲ ಇದ್ದರೆ ಹಲಸಿನ ಹಣ್ಣು ಸಿಹಿಯಲ್ಲೇ ಮಾಡಿಕೊಳ್ಬೋದು. ಸ್ವೀಟ್ ಹಾಕೋದು ಬೇಡ, ಬೆಲ್ಲ ಹಾಕೋದು ಬೇಡ
ನೋಡಿ ಒಳ್ಳೆ ಬೆಂದು ಬಂದಿದೆ, ಸೂಪರ್ ಟೇಸ್ಟಿಯಾಗಿದೆ. ಎಲ್ಲರೂ ಟ್ರೈ ಮಾಡಬೇಕು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.